ಹೊಸ ಐಫೋನ್ ತಗೊಂಡ್ರಾ? ಕಂಗ್ರಾಟ್ಸ್. ಆದ್ರೆ ನೀವ್ ತಗೊಂಡಿರೋದು ಒರಿಜಿನಲ್ ಐಫೋನಾ ಅಥವಾ ಫೇಕ್ ಐಫೋನಾ? ಈ ಒರಿಜಿನಲ್ ಐಫೋನ್ ಮತ್ತೆ ಫೇಕ್ ಐಫೋನ್ ನ ಹೆಂಗೆ ಐಡೆಂಟಿಫೈ ಮಾಡೋದು? ತುಂಬಾನೇ ಸಿಂಪಲ್. ಫಸ್ಟ್ ನಿಮ್ಮ ಐಫೋನ್ ಸೆಟ್ಟಿಂಗ್ಸ್ ನ ಓಪನ್ ಮಾಡ್ಬಿಟ್ಟು ಜನರಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಬೌಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸೀರಿಯಲ್ ನಂಬರ್ ನ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಫಾರಿಗೆ ಹೋಗ್ಬಿಟ್ಟು ಐಫೋನ್ ಚೆಕರ್ ಅಂತ ಸರ್ಚ್ ಮಾಡ್ಬಿಟ್ಟು ಆಪಲ್ ಅಫಿಷಿಯಲ್ ವೆಬ್ಸೈಟ್ ನ ಕ್ಲಿಕ್ ಮಾಡಿ. ಸೊ ಅಲ್ಲಿ ನೀವು ಕಾಪಿ ಮಾಡಿರುವಂತ ಸೀರಿಯಲ್ ನಂಬರ್ ನ ಪೇಸ್ಟ್ ಮಾಡಿ. ಆಗ ಐಫೋನ್ ಮಾಡೆಲ್ ನಂಬರ್ ಏನಾದ್ರು ನಿಮ್ಗೆ ಕಾಣಿಸಿದ್ರೆ ಅದು ಒರಿಜಿನಲ್ ಐಫೋನ್ ಅಂತ ಅರ್ಥ. ಇಫ್ ಇನ್ ಕೇಸ್ ಇನ್ವ್ಯಾಲಿಡ್ ಅಂತ ಬಂದ್ರೆ ನಿಮ್ಮ ಐಫೋನ್ ಫೇಕ್ ಐಫೋನ್ ಅಂತ ಅರ್ಥ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಐಫೋನ್ ಸೆಟ್ಟಿಂಗ್ಸ್ ಅಲ್ಲಿ ಅಬೌಟ್ ಅಲ್ಲಿ ಮಾಡೆಲ್ ನಂಬರ್ ಅಂತ ಇರುತ್ತೆ. ಅದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಂ ಅಂತ ಏನಾದ್ರು ಬರ್ದಿದ್ರೆ ಅದು ಹೊಸ ಐಫೋನ್ ಅಂತ ಅರ್ಥ. ಇಫ್ ಇನ್ ಕೇಸ್ ಎನ್ ಅಂತ ಏನಾದ್ರು ಬರ್ದಿದ್ರೆ ನಿಮ್ಮ ಐಫೋನ್ ನಲ್ಲಿ ಯಾವ್ದಾರ ಒಂದು ಪಾರ್ಟ್ಸ್ ರಿಪ್ಲೇಸ್ ಆಗಿದೆ ಅಂತ ಅರ್ಥ. ಎಮ್ಮು ಅಲ್ಲ ಎನ್ನು ಅಲ್ಲ. ಇಫ್ ಇನ್ ಕೇಸ್ ಎಫ್ ಅಂತ ಏನಾದ್ರು ಇದ್ರೆ ನಿಮ್ಮ ಐಫೋನ್ ರಿಫರ್ಬಿಶ್ಡ್ ಅಂತ ಅರ್ಥ. ನೆಕ್ಸ್ಟ್ ಡಿಸ್ಪ್ಲೇ ನ ಚೆಕ್ ಮಾಡಕ್ಕೆ ಬ್ರೈಟ್ನೆಸ್ ನ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಟ್ರೂ ಟೋನ್ ಏನಾದ್ರು ಕಾಣಿಸಿದ್ರೆ ನಿಮ್ಮ ಡಿಸ್ಪ್ಲೇ ಒರಿಜಿನಲ್ ಅಂತ ಅರ್ಥ. ಇಫ್ ಇನ್ ಕೇಸ್ ಟ್ರೂ ಟೋನ್ ಅಂತ ಏನಾದ್ರು ಕಾಣಿಸಿಲ್ಲ ಅಂದ್ರೆ ಡಿಸ್ಪ್ಲೇ ಕೂಡ ಫೇಕ್ ಅಂತ ಅರ್ಥ. ಅಂಡ್ ಇದ್ರ ಜೊತೆಗೆ ಬ್ಯಾಟರಿ ಹೆಲ್ತ್ ಕೂಡ 100% ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿ. ಸೊ ಈ ರೀಲ್ ನ ಐಫೋನ್ ಯೂಸ್ ಮಾಡ್ತಿರುವಂತ ಎಲ್ಲಾ ಫ್ರೆಂಡ್ಸ್ ಹತ್ರ ಕೂಡ ಶೇರ್ ಮಾಡಿ. ಅಂಡ್ ಇದೇ ತರ ಹೆಚ್ಚಿನ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ.